ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವಿಜುವಲ್ ಇಂಪೇರ್ಡ್ ಕಮ್ಯುನಿಟಿಗೆ ಬೇಕಾದಂತಹ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಪ್ರಾಡಕ್ಟ್ ಮ್ಯೂಸಿಕ್ ಲವರ್ಸ್ ಗಳಿಗಂತೂ ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್. ಹಾಗಿದ್ಮೇಲೆ ಇವತ್ತಿನ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರೆ ಆಂಪ್ಕೆಟ್ ಪಾಕೆಟ್ ಬ್ಲಾಸ್ಟ್ ಡಿಜಿಟಲ್ MP3 ಪ್ಲೇಯರ್. ಇದು ಮಲ್ಟಿ ಕನೆಕ್ಟಿವಿಟಿ ಮತ್ತೆ ಮಲ್ಟಿ ರೆಕಾರ್ಡರ್. ಅಷ್ಟೇ ಅಲ್ಲದೆ ನಂಪ್ಯಾಡ್ ಕೂಡ ಇದೆ. ಅಂದ್ರೆ ನಂಬರ್ ಕೀಸ್, ನಾವು ಸಾಂಗ್ನ ಡೈರೆಕ್ಟ್ ಆಗಿ 10ನೇ ಸಾಂಗು ಅಥವಾ 12ನೇ ಸಾಂಗ್ ಬೇಕಾಗಿದ್ರೆ ಡೈರೆಕ್ಟ್ ಆಗಿ ನಾವು ಇದರಲ್ಲಿ ಆ ಸಾಂಗಿಗೆ ಜಂಪ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದು ನಮ್ಮ ವಿಜುವಲ್ ಇಂಪೇರ್ಡ್ ಕಮ್ಯುನಿಟಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತಂದ್ರೆ ಇದರಲ್ಲಿ ಸ್ಪೀಚ್ ಕೂಡ ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ನಿಮಗೆ ಆಂಪ್ಕೆಟ್ ಪಾಕೆಟ್ ಡಿಜಿಟಲ್ MP3 ವಾಯ್ಸ್ ರೆಕಾರ್ಡರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಮೆಜಾನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಬುಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗಿದ್ಮೇಲೆ ಈ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಏನು, ಇದರ ಪ್ರೈಸ್ ಎಷ್ಟು, ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಫ್ರೆಂಡ್ಸ್, ಈ ಪ್ಲೇಯರ್ನ ಬೆಲೆ 1499 ರೂಪಾಯಿಗಳು. ನಿನ್ನೆ ನಾನು ಇದನ್ನ ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಇವಾಗ ಈ ಪ್ಲೇಯರ್ ಯಾವ ರೀತಿ ಇದೆ ಅಂತಂದ್ರೆ ನೋಡೋದಕ್ಕೆ ನಾವು ಮುಂಚೆ ವಾಕ್ಮನ್ ಯೂಸ್ ಮಾಡ್ತಿದ್ದೀವಲ್ಲ ಆ ರೀತಿ ಇದೆ. ಸೊ ಇವಾಗ ಈ ಸೇಲ್ಸ್ ಪ್ಯಾಕೇಜ್ ಬಾಕ್ಸ್ ಅಲ್ಲಿ ಏನೇನು ಬಂದಿತ್ತು ಅಂತಂದ್ರೆ MP3 ಪ್ಲೇಯರ್, ಸಿ ಟೈಪ್ ಕನೆಕ್ಟರ್ ಚಾರ್ಜರ್, ಆಕ್ಸ್ ಕೇಬಲ್ ಮತ್ತು 1 ಇಯರ್ ವಾರಂಟಿ ಕಾರ್ಡ್. ಸೊ ಇದಿಷ್ಟು ಆ ಬಾಕ್ಸ್ ಅಲ್ಲಿ ಇರುವಂತದ್ದು. ಇವಾಗ ನಾನು ನಿಮಗೆ ಪ್ಲೇಯರ್ ಬಗ್ಗೆ ವಿವರಿಸ್ತಾ ಇದ್ದೀನಿ. ಇವಾಗ ಪ್ಲೇಯರ್ ಬ್ಯಾಕ್ ಸೈಡ್ ಇಂದ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಇಂದ ಬಲಗಡೆ ಫಸ್ಟ್ ಕೀ ಯಾವ್ದಪ್ಪ ಅಂತಂದ್ರೆ ಪವರ್ ಆನ್ ಅಂಡ್ ಆಫ್. ಸೊ ಅದರ ಪಕ್ಕ ಸಿ ಟೈಪ್ ಕನೆಕ್ಟರ್ ಚಾರ್ಜರ್. ಸೊ ಅದರ ಪಕ್ಕ USB ಪೋರ್ಟ್, ಇಲ್ಲಿ ನಾವು ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಬಹುದು. ಅದರ ಪಕ್ಕ ಮೆಮೊರಿ ಕಾರ್ಡ್ ಸ್ಲಾಟ್, ಅದರ ಪಕ್ಕ ಆಕ್ಸ್ ಕೇಬಲ್ ಸ್ಲಾಟ್. ಸೊ ಇವಾಗ ನಾನು ಈ ಪ್ಲೇಯರ್ ತಲೆ ಮೇಲೆ ಏನಿದೆ ಅಂತ ವಿವರಿಸ್ತಾ ಇದ್ದೀನಿ. ತಲೆ ಭಾಗದಿಂದ ಇಲ್ಲಿ ಒಟ್ಟು ಈ ಪ್ಲೇಯರ್ನ ತಲೆ ಮೇಲೆ ಒಟ್ಟು 16 ಬಟನ್ಗಳಿದೆ. ಇದರಲ್ಲಿ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ ಮೇಲಿನ ಭಾಗದಲ್ಲಿ 8 ಬಟನ್ ಇದೆ ಮತ್ತೆ ಅದರ ಕೆಳಗೆ 8 ಬಟನ್ ಇದೆ. ಸೊ ಇವಾಗ ಇವೆಲ್ಲ ಯಾವ ಬಟನ್ಸ್ ಅಂತ ನೋಡೋಣ. ಮೊದಲನೇದಾಗಿ ಎಡಗಡೆಯಿಂದ ಮೇಲ್ಭಾಗದಲ್ಲಿ ಫಸ್ಟ್ ಕೀ ಯಾವ್ದಪ್ಪ ಅಂತಂದ್ರೆ ನಂಬರ್ 1. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ ಇದರಲ್ಲಿ ನಂಪ್ಯಾಡ್ ಸಪೋರ್ಟ್ ಇದೆ ಅಂತ. ಸೊ ಅದರ ಪಕ್ಕದಲ್ಲಿ 2, ಅದರ ಪಕ್ಕದಲ್ಲಿ 3, ಅದರ ಪಕ್ಕದಲ್ಲಿ 4, ಅದರ ಪಕ್ಕದಲ್ಲಿ 5. ಸೊ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದ್ಸಲಿ ನಾವು ಪ್ರೆಸ್ ಮಾಡಿದರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಲಾಂಗ್ ಹೋಲ್ಡ್ ಮಾಡಿದರೆ ಸೊ ಪ್ರೀವಿಯಸ್ ಟ್ರ್ಯಾಕ್. ಅದೇ ರೀತಿ ಅದರ ಪಕ್ಕದ ಕೀ ಪ್ಲೇ ಮತ್ತೆ ಪಾಸ್. ಸೊ ಅದರ ಪಕ್ಕದಲ್ಲಿ ಇರುವಂಥದ್ದು ಒಂದ್ಸಲಿ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಟ್ರ್ಯಾಕು, ಮತ್ತೆ ಲಾಂಗ್ ಹೋಲ್ಡ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ಕೆಳಗಡೆ ಬಟನ್ಸ್ ನೋಡೋಣ. ಇದರಲ್ಲಿ ಕೆಳಗಡೆ ಎಡಗಡೆಯಿಂದ ಮೊದಲನೇ ಬಟನ್ ಯಾವುದಪ್ಪ ಅಂದರೆ ಕೆಳಭಾಗದಲ್ಲಿ ಫಸ್ಟು 6, ಆಮೇಲೆ 7, ಆಮೇಲೆ 8, ಆಮೇಲೆ 9, ಆಮೇಲೆ 0. ಅದಾದ ನಂತರ ಏನಪ್ಪ ಅಂತಂದರೆ ರೆಕಾರ್ಡಿಂಗ್ ಕೀ. ಈ ಪ್ಲೇಯರಲ್ಲಿ FM ರೆಕಾರ್ಡಿಂಗ್, ವಾಯ್ಸ್ ರೆಕಾರ್ಡಿಂಗ್, ಬ್ಲೂಟೂತ್ ರೆಕಾರ್ಡಿಂಗ್ ಮತ್ತು ಆಕ್ಸ್ ರೆಕಾರ್ಡಿಂಗ್, ಇವಿಷ್ಟು ರೆಕಾರ್ಡಿಂಗ್ ಈ ಪ್ಲೇಯರ್ ಅಲ್ಲಿ ಮಾಡಬಹುದು. ಎಲ್ಲಾ ರೆಕಾರ್ಡಿಂಗ್ ಫಾರ್ಮೆಟ್ MP3 ಅಲ್ಲಿ ಸೇವ್ ಆಗುತ್ತೆ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ದೆ ಇದು ಮಲ್ಟಿ ಪ್ಲೇಯರ್ ವಿತ್ ಮಲ್ಟಿ ರೆಕಾರ್ಡರ್ ಅಂತ ಹೇಳಿದ್ದೆ. ಅದರ ಪಕ್ಕದಲ್ಲಿ ಇರೋದು ಡಿಲೀಟ್ ಕೀ. ಸೊ ಅದರ ಪಕ್ಕದಲ್ಲಿ ಇರೋದು ಮೋಡ್. ಸೊ ಇದಿಷ್ಟು ಪ್ಲೇಯರ್ನ ಪರಿಚಯ. ಇನ್ನು ಮುಂಭಾಗದಲ್ಲಿ ಹೇಳೋದಾದ್ರೆ ಇದರಲ್ಲಿ ಒಂದು ಸ್ಪೀಕರ್ ಇದೆ, ಒಂದು ಊಫರ್ ಇದೆ. ಫ್ರೆಂಡ್ಸ್, ಸ್ಪೀಕರ್ನ ಮೇಲ್ಭಾಗದಲ್ಲಿ ಡಿಸ್ಪ್ಲೇ ಪ್ಯಾನಲ್ ಇದೆ. ಇದಿಷ್ಟು ಈ ಪ್ಲೇಯರ್ನ ಪರಿಚಯ. ಫ್ರೆಂಡ್ಸ್, ಇವಾಗ ನಾನು ಪ್ಲೇಯರ್ನ ಆನ್ ಮಾಡ್ತಾ ಇದ್ದೀನಿ. ಬ್ಲೂಟೂತ್ ಕನೆಕ್ಟೆಡ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಬ್ಲೂಟೂತ್ ಕನೆಕ್ಟೆಡ್. ಡಿಫಾಲ್ಟ್ ಆಗಿದ್ದು ಬ್ಲೂಟೂತ್ ಮೋಡಲ್ಲಿ ಇರುತ್ತೆ. ನಾನು ಆಲ್ರೆಡಿ ನನ್ನ ಲ್ಯಾಪ್ಟಾಪಿಗೆ ಇದನ್ನು ಪೇರ್ ಮಾಡ್ಕೊಂಡಿದ್ದೆ. ಆನ್ ಮಾಡ್ತಿದ್ದಂಗೆ ಇವಾಗ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಇವಾಗ ನಾನು ನಿಮಗೆ ಮೋಡ್ ತೋರಿಸ್ತೀನಿ. ನಾನು ಇವಾಗ ಒಂದ್ಸಲಿ ಮೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ FM ಮತ್ತೆ ಮೋಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಬ್ಲೂಟೂತ್ ಕನೆಕ್ಟೆಡ್. ಫ್ರೆಂಡ್ಸ್, ಇದರಲ್ಲಿ ಸೌಂಡು ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಬೇಸ್ ಇದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಇವಾಗ ಆಪರೇಟ್ ಮಾಡ್ತಾ ಇದ್ದೀನಿ. Folder view list Sagar 1 of 8. This PC 2 of 8 location. This PC tooltip. Google Chrome 3 of 8 access the internet tooltip. VMware Workstation Pro 4 of 8 location. Where C program files x86 VMware Workstation tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ ನಮಗೆ ಬ್ಲೂಟೂತ್ ಇಂದ ಕಾಸ್ಟ್ ಆಗ್ತಿರ್ತಕ್ಕಂಥ ಸೌಂಡ್ ಅನ್ನ ರೆಕಾರ್ಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ.
ಇವಾಗ ಈ ಪ್ಲೇಯರಲ್ಲಿ ಯಾವುದೇ ರೀತಿ ಇನ್ಬಿಲ್ಟ್ ಸ್ಟೋರೇಜ್ ಇರೋದಿಲ್ಲ. ರೆಕಾರ್ಡ್ ಮಾಡೋದಕ್ಕೆ ನಾವು ಮೆಮರಿ ಕಾರ್ಡ್ ಅಥವಾ ಪೆನ್ ಡ್ರೈವನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ನಾನು ಇವಾಗ ಇಲ್ಲಿ ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು 32 GB ವರೆಗೂ ಸಪೋರ್ಟ್ ಮಾಡುತ್ತೆ. ನಾನು ಇವಾಗ ಪೆನ್ ಡ್ರೈವನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ಬ್ಲೂಟೂತ್ ಮೋಡಲ್ಲಿದೆ, ಕನೆಕ್ಟೆಡ್ ಆಗಿದೆ. ನಾನು ಇವಾಗ ರೆಕಾರ್ಡಿಂಗ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ರೆಕಾರ್ಡಿಂಗ್ ಅಂತ ಹೇಳ್ತಾ ಕೇಳಿಸ್ಕೊಳ್ಳಿ. ರೆಕಾರ್ಡಿಂಗ್ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರೆಕಾರ್ಡಿಂಗ್. ನಾನು ಇವಾಗ ಲ್ಯಾಪ್ಟಾಪ್ನ ಆಪರೇಟ್ ಮಾಡ್ತೀನಿ. Pane dragging. Start window, search box edit, search for apps, settings and documents blank. Taskbar. Folder view list, VMware Workstation Pro 4 of 8, Sagar 1 of 8, this PC 2 of 8, location, this PC tooltip. ಓಕೆ ಫ್ರೆಂಡ್ಸ್, ಇವಾಗ ರೆಕಾರ್ಡ್ ಆಗಿದೆ. ನಾನೀಗ ರೆಕಾರ್ಡಿಂಗ್ ಸ್ಟಾಪ್ ಮಾಡೋದಕ್ಕೆ ಮತ್ತೆ ರೆಕಾರ್ಡಿಂಗ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರೆಕಾರ್ಡಿಂಗ್ ಸ್ಟಾಪ್ ಆಯಿತು. ನಾನೀಗ ಪೆನ್ ಡ್ರೈವ್ ತೆಗೆದು ನಿಮಗೆ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಕೇಳಿಸ್ತೀನಿ ನೋಡಿ ಯಾವ ರೀತಿ ರೆಕಾರ್ಡ್ ಆಗಿದೆ ಅಂತ. New notification from autoplay Sagar H. Select to choose what happens with. ಓಕೆ ಫ್ರೆಂಡ್ಸ್, ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC 2 of 8, this PC, items view list, devices and drives grouping expanded, Win11, C, not S, Sagar H. Items view list, record not selected 1 of 1. ಫ್ರೆಂಡ್ಸ್, ಇಲ್ಲಿ ಮೊದಲೇದೇನಪ್ಪ ಅಂದರೆ ಪೆನ್ ಡ್ರೈವ್ ಓಪನ್ ಮಾಡಿದ ತಕ್ಷಣ ರೆಕಾರ್ಡ್ ಅಂತ ಫೋಲ್ಡರ್ ಇರುತ್ತೆ. ನಾನೀಗ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, O, not selected 1 of 4. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓ ಅಂದರೆ ಇದು ಆಕ್ಸ್. ನಾವು ಆಕ್ಸ್ ಕೇಬಲ್ ಕನೆಕ್ಟ್ ಮಾಡಿ ಕೂಡ ಇದನ್ನು ರೆಕಾರ್ಡ್ ಮಾಡ್ಬೋದು. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. BT ಅಂತ ಹೇಳ್ತೇನೆ ನೋಡಿ. BT 2 of 4. ಸೊ BT ಅಂದರೆ ಬ್ಲೂಟೂತ್. ನಾನೀಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Items view list, BT 0001 not selected 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, BT 001 ಅಂದರೆ ಬ್ಲೂಟೂತ್ 001. ಸೊ ಫ್ರೆಂಡ್ಸ್, ಇದು ರೆಕಾರ್ಡ್ ಆಗಿರ್ತಕ್ಕಂಥ ಫೈಲ್, ಇದು MP3 ಫಾರ್ಮೆಟ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. Space selected. ಸೊ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ಪ್ಲೇ ಆಗುತ್ತೆ. Button pause the playback. Pane dragging. Start window, search box edit, search for apps, settings and documents blank. Taskbar. Folder view list, VMware Workstation Pro 4 of 8, Sagar 1 of 8, this PC 2 of 8, location, this PC tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಯಾವ ಮೋಡಲ್ ಬೇಕಾದ್ರೂ ಇಟ್ಕೊಂಡು ರೆಕಾರ್ಡ್ ಮಾಡ್ಕೋಬೋದು. ಈಗ ಆಕ್ಸ್ ಮೋಡಲ್ ಇಟ್ಕೊಂಡು ನಾವು ರೆಕಾರ್ಡಿಂಗ್ ಬಟನ್ ಪ್ರೆಸ್ ಮಾಡಿದರೆ ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಲ್ಯಾಪ್ಟಾಪಿಗಾದ್ರೂ ಆಯಿತು, ಫೋನ್ಗಾದ್ರೂ ಆಯಿತು, ಯಾವುದಕ್ಕಾದ್ರೂ ನಾವು ಆಕ್ಸ್ ಕೇಬಲ್ ಕನೆಕ್ಟ್ ಮಾಡಿಕೊಂಡು ನಾವು ರೆಕಾರ್ಡಿಂಗ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು FM ರೆಕಾರ್ಡಿಂಗ್ ತೋರಿಸ್ತಾ ಇಲ್ಲ, ಯಾಕೆಂತಂದರೆ ಸಾಂಗ್ಸ್ ಪ್ಲೇ ಆಗುತ್ತೆ. ಸೊ ಪ್ಲೇ ಆಗೋದ್ರಿಂದ ಕಾಪಿರೈಟ್ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಾನು FM ರೆಕಾರ್ಡಿಂಗ್ ತೋರಿಸೋದಿಲ್ಲ. ಸೊ ಇವಾಗ ನಾನು ಎರಡನೇದಾಗಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಾನೀಗ ಮತ್ತೆ ಮೋಡ್ ಚೇಂಜ್ ಮಾಡ್ತಾ ಇದ್ದೀನಿ. This PC 2 of 8, location. ಫ್ರೆಂಡ್ಸ್, ಇವಾಗ ಪೆನ್ ಡ್ರೈವ್ ಇಂದ ಪ್ಲೇ ಆಗ್ತಾ ಇದೆ. ನಾನು ಇವಾಗ ರೆಕಾರ್ಡ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ದೀನಿ. ನನಗೆ ಇದನ್ನು ಸ್ಟಾಪ್ ಮಾಡೋದಕ್ಕೆ ಮತ್ತೆ ರೆಕಾರ್ಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಸ್ಟಾಪ್ ಆಯಿತು. ನನಗೆ ಪ್ಲೇ ಮಾಡ್ತೀನಿ ನೋಡಿ. ಮತ್ತೆ ನಾನು ಮೋಡ್ ಚೇಂಜ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವಾಗ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ದೀನಿ. ನನಗೆ ಇದನ್ನು ಸ್ಟಾಪ್ ಮಾಡೋದಕ್ಕೆ ಮತ್ತೆ ರೆಕಾರ್ಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ಡಿಜಿಟಲ್ ಆಗಿ MP3 ವಾಯ್ಸ್ ರೆಕಾರ್ಡಿಂಗ್ ಇದರಲ್ಲಿ ಆಗುತ್ತೆ. ಸೊ ಇವಾಗ ಕೊನೆಯದಾಗಿ ಏನಪ್ಪ ಅಂತಂದರೆ, ನಮಗೆ ಯಾವ ಫೈಲ್ಸ್ ಬೇಡವೋ ಅದನ್ನು ಪ್ಲೇಯರಲ್ಲೇ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಾನು ಇವಾಗ ಪೆಂಡ್ರೈವ್ ಇರ್ತಕ್ಕಂಥ ರೆಕಾರ್ಡಿಂಗ್ ಫೈಲ್ಸ್ನ ಪ್ಲೇ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಫ್ರೆಂಡ್ಸ್, ನಾನೀಗ ಇದನ್ನು ಪಾಸ್ ಮಾಡಿದ್ದೀನಿ. ನಾನಿವಾಗ ಡಿಲೀಟ್ ಕೀನ ಲಾಂಗ್ ಹೋಲ್ಡ್ ಮಾಡ್ತಾ ಇದ್ದೀನಿ. ಡಿಲೀಟೆಡ್ ಅಂತ ಹೇಳುತ್ತೆ, ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡಿಲೀಟೆಡ್. ಫ್ರೆಂಡ್ಸ್, ಇವಾಗ ಬ್ಲೂಟೂತ್ ಇಂದ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ಫೈಲ್ ಇದೆ. ನಾನು ಇವಾಗ ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಕೀನ ಲಾಂಗ್ ಹೋಲ್ಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಡಿಲೀಟೆಡ್. ಸೊ ಈ ರೀತಿ ನಾವು ಪ್ಲೇಯರಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ಫೈಲ್ಗಳನ್ನ ಡಿಲೀಟ್ ಮಾಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.